ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗ್ತಾನೆ ಸಾಗಿದೆ. ಸಿಲಿಂಡರ್ಗಳು ಸಿಗದೇನೆ ಹೋಟೆಲ್ಗಳು ಬಂದ್ ಆಗುವಂತಹ ಸರಣಿ ಮುಂದುವರೆದಿದೆ. ಏಜೆನ್ಸಿಗಳ ಮುಂದೆ ಪ್ರತಿಭಟನೆಗಳು, ಗಲಾಟೆಗಳು ಕೂಡ ಶುರುವಾಗಿದ್ದಾವೆ. ಯಾಕಂದರೆ ಜನ ಒಂದಿಷ್ಟು ಗೊಂದಲಕ್ಕೂ ಒಳಗಾಗಿದ್ದಾರೆ, ಆತಂಕವೂ ಕೂಡ ಇದೆ. ಮತ್ತು ವಿಶೇಷವಾಗಿ ರೂಮರ್ಗಳನ್ನು ನಂಬಿಯೂ ಕೂಡ ಹಲವರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಹಾಸ್ಟೆಲ್ಗಳು, ವೃದ್ಧಾಶ್ರಮಗಳಲ್ಲೂ ಕೂಡ ಸಿಲಿಂಡರ್ಗಳು ಸಿಗದೇನೆ ಊಟ ತಿಂಡಿ ಮೆನು ಕಡಿತವಾಗ್ತಾ ಇತ್ತು. ಸೌದೆಗಂತೂ ಫುಲ್ ಡಿಮ್ಯಾಂಡ್ ಬಂದೋಗಿದೆ. ಇದೆಲ್ಲದರ ಮಧ್ಯೆ ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಗಳು ಆಗ್ತಾ ಇದ್ದು, ಪ್ರಧಾನಮಂತ್ರಿಯವರಿಗೂ ಕೂಡ ವ್ಯಾಪಾರಸ್ಥರು ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ತಾರಕಕ್ಕೇರಿದೆ ಸಿಲಿಂಡರ್ ಎಮರ್ಜೆನ್ಸಿ. ಸೌದೆಗೂ ಡಿಮ್ಯಾಂಡ್, ಹೋಟೆಲ್ಗಳು ಬಂದ್. ವಿಶ್ವದ ತೈಲ ಭಂಡಾರ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿದ ಯುದ್ಧದ ಕಿಡಿ ಜಗತ್ತಿನ ಆರ್ಥಿಕತೆ ಬುಡಮೇಲು ಮಾಡುತ್ತಿದೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ವಾರ್ ಎಫೆಕ್ಟ್ ಭಾರತಕ್ಕೂ ತಟ್ಟಿದೆ. ಗ್ಯಾಸ್ ಟ್ರಬಲ್ಗೆ ಇಡೀ ದೇಶವೇ ಕಂಗಾಲಾಗಿದೆ. ಕರ್ನಾಟಕದ ಮೇಲೂ ನೇರ ಪರಿಣಾಮ ಬಿದ್ದಿದೆ. ಸಿಲಿಂಡರ್ ಸಂಚರಣಕ್ಕೆ ಹೋಟೆಲ್ಗಳಿಗೆ ಬೀಗ ಬಿದ್ದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಜನರು ಪರದಾಡ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆ ಮೊರೆ ಹೋದ್ರೂ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಬಗೆಹರಿಯದಂತಾಗಿದೆ. ಹೀಗಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಬೀಗ ಬೀಳ್ತಿವೆ. ಬೆಂಗಳೂರಿನ ವಸಂತನಗರದ ಹೋಟೆಲ್ಗೂ ಬಿಸಿ ತಟ್ಟಿದೆ. ಅಡುಗೆ ಇಲ್ಲದೆ ಗ್ರಾಹಕರನ್ನ ವಾಪಸ್ ಕಳಿಸ್ತಿದ್ದಾರೆ. ಯಶವಂತಪುರದ ಸಾಗರ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡಲಾಗ್ತಿದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿಗೆ ರಸಪಾಕ ಹೋಟೆಲ್ ಓನರ್ ರೂಪಶಾಸ್ತ್ರಿ ಪತ್ರ ಬರೆದಿದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ನಾಳೆಯಿಂದನೇ ಸಿಲಿಂಡರ್ ಸಿಗಲ್ಲ, ಹೋಟ್ಲು ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಇದೆ. ಈಗ ನನ್ನ ಸುತ್ತಮುತ್ತಲಿರುವಂತಹ 30-40% ಆಲ್ರೆಡಿ ಮುಚ್ಚಿ ಆಗಿದೆ. ಮಹಿಳೆಯರು ಇದೇ ಒಂದು ಉದ್ಯೋಗವನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ ಇವತ್ತು. ಮತ್ತೆ ನಮಗೆ ರೆಂಟ್ ಕಟ್ಟಬೇಕು, ಮನೆಯಲ್ಲಿ ಮಕ್ಕಳುಗಳನ್ನು ನೋಡ್ಕೋಬೇಕು, ಅವ್ರ ವಿದ್ಯಾಭ್ಯಾಸ ಎಲ್ಲವನ್ನೂ ಸಹ ಈ ಒಂದು ಉದ್ಯೋಗದಿಂದಲೇ ನಾವು ಮಾಡ್ಕೊಳ್ಳುವಂಥದ್ದು. ನಮ್ಮ ಕಷ್ಟಗಳನ್ನು ನೀವು ನೋಡಿ ಸ್ವಲ್ಪ ಅಂತ ಹೇಳಿ ಒಂದು ಪತ್ರ ಬರೆದಿರುವಂಥದ್ದು. ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಜನ ಕಾದು ನಿಲ್ಲುವ ಪರಿಸ್ಥಿತಿ ಇದೆ. ಶಿವಾಜಿನಗರದಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಹೊಸ ಸಿಲಿಂಡರ್ಗಾಗಿ ಜನ ಕ್ಯೂ ನಿಲ್ತಿದ್ದಾರೆ. ಕರಾವಳಿ ಹೋಟೆಲ್ಗಳ ಮೇಲೂ ಗ್ಯಾಸ್ ಅಭಾವದ ಎಫೆಕ್ಟ್ ತಟ್ಟಿದೆ. ಉಡುಪಿ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲೂ ಸಮಸ್ಯೆ ತಲೆದೋರಿದೆ. ಹೀಗಾಗಿ ಜಿಲ್ಲಾ ಹೋಟೆಲ್ ಮಾಲೀಕ ಸಂಘದ ಸಭೆ ನಡೆಸಿದ್ದಾರೆ. ಒಂದು ದಿನದಲ್ಲಿ ಸಮಸ್ಯೆ ಪರಿಹಾರವಾಗದಿದ್ದರೆ ಹೋಟೆಲ್ಗಳನ್ನು ಬಂದ್ ಮಾಡುವ ಎಚ್ಚರಿಕೆ ನೀಡುವುದಾಗಿ ನಿರ್ಧರಿಸಿದ್ದಾರೆ. ರಾಮನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಪೂರೈಕೆ ಆಗದಿದ್ದರೆ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಮಸ್ಯೆ ಅಂದ್ರೆ ಸರ್, ಮೊದಲು ಅಡ್ವಾನ್ಸ್ ಬುಕ್ ಮಾಡಿದ್ರೆ ಬಂದ್ಬಿಡ್ತಿದ್ರು ಸರ್, ಹೇಳಿದ್ರೆ ತಂದು ಕೊಟ್ಬಿಡ್ತಿದ್ರು. ಇಲ್ಲಾಂದ್ರೆ ಹೇಳಿದ್ರೆ ತಂದು ಕೊಡ್ತಾ ಇಲ್ಲ, ಭಾಳ ಲೇಟ್ ಆಗ್ತಿದೆ. 1 hour ಆಗುತ್ತೆ, 2 hour ಆಗುತ್ತೆ, ಒಂದೊಂದು ದಿನ ಹಾಫ್ ಡೇ ಮಧ್ಯಾಹ್ನ ತಂದು ಕೊಡ್ತಾರೆ. ಅದೊಂದು ಅಡುಗೆ ಮಾಡೋದು ತೊಂದರೆ ಆಗ್ತದೆ. ನಮಗೆ ಬೇಕಾಗುತ್ತೆ ಸರ್, ಡೈಲಿ ಒಂದು ಗ್ಯಾಸ್ ಹತ್ರ ಬೇಕಾಗುತ್ತೆ. ನಮಗೆ ಒಂದು ಗ್ಯಾಸ್ ಬೇಕಾಗುತ್ತೆ. ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗಿದ್ದಾರೆ. ಆದರೆ 1 ಕ್ವಿಂಟಾಲ್ ಸೌದೆಗೆ 350ರಿಂದ 400 ರೂಪಾಯಿ ಏರಿಕೆಯಾಗಿದೆ. ಇದರಿಂದ ಹೋಟೆಲ್ ಮಾಲೀಕರು ಪರದಾಡುವಂತಾಗಿದೆ. ಈಗ ಸಿಲಿಂಡ್ರ್ ಬರೀ ನಾವು ಕಟ್ಟಿಗೆ ಒಲೆ ಮೇಲೆ ಮಾಡ್ತೀವಿ. ಈಗ ಸಿಲಿಂಡ್ರ್ ಪುರಿಗಿರಿ ಮಾಡೋಕೆ ಸಿಲಿಂಡ್ರ್ ಇಲ್ಲರಿ, ಸಿಲಿಂಡ್ರಿನ ಸಮಸ್ಯೆ ಐತಿ. ಇನ್ನೊಂದು 2 ಗ್ಯಾಸ್ ಅದಾವೆ ರೀ, ಅವು ಆಗೋ ಮಟ್ಟ ಪುರಿ ಇಡ್ಲಿ ಮಾಡ್ತೀವಿ ರೀ. ಆಮೇಲೆ ಬರೀ ರೈಸ್ ಒಲೆ ಮೇಲೆ ರೈಸ್ ಮಾಡಿಕೊಡ್ತೀವಿ. ಕಟ್ಟಿಗೆ ಅವಾಗ 200 ಸಿಗ್ತದೆ ಸರ, ಈಗ 350-400 ಇರ್ತದೆ ಸರ. ಕೊಪ್ಪಳದ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಸಿಲಿಂಡರ್ ಸಮಸ್ಯೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇನ್ನೆರಡು ದಿನಗಳಲ್ಲಿ ಸಿಲಿಂಡರ್ ಸಿಗದಿದ್ದರೆ ಹೋಟೆಲ್ ಕ್ಲೋಸ್ ಮಾಡುವ ಪರಿಸ್ಥಿತಿ ಇದೆ. ಈಗ 7 ಗಂಟೆ ಸ್ಟಾರ್ಟ್ ಮಾಡುವಾಗ ನಾವು 10 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಜಾಸ್ತಿ ಖರ್ಚಾಗ್ತೈತೆ ಅಂದೇಳಿ ಸಾಯಂಕಾಲ ಜಲ್ದಿ 3 ಗಂಟೆಗೆ ದೋಸೆ ಕ್ಲೋಸ್ ಮಾಡಿಬಿಡ್ತೀವಿ. ಮತ್ತು ಇಡ್ಲಿನೂ ಸಮೇತ ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾ ಇದ್ದೀವಿ ಗಿರಾಕಿಗೆ. ಈ ಕಾಫಿ, ಟೀ ಮಾತ್ರ ಬಿಟ್ಟರೆ ಸ್ಪೆಷಲ್ ಟೀ ಅಂತ ಹೇಳೋದನ್ನೆಲ್ಲ ಬಂದೇ ಮಾಡಿದ್ದೀವಿ. ಈಗ ಓನ್ಲಿ ಟೀ ಮಾಡಿ ರೆಡಿ ಟೀಗಳು ಮಾತ್ರ ಕೊಡ್ತಾ ಇದ್ದೀವಿ. ಹೀಗೆ ಆದರೆ ಇನ್ನೊಂದು 3-4-5 ದಿವಸದೊಳಗೆ ಏನಾದ್ರು ಸೆಟ್ಲ್ಮೆಂಟ್ ಆಗದಿದ್ದರೆ ನಾವು ಹೋಟ್ಲ್ ನಡೆಸೋದೇ ಕಷ್ಟ. ಧಾರವಾಡದಲ್ಲೂ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಉಂಟಾಗಿದೆ. ಜಯನಗರದ ಶ್ರುತಂ ಪಿಜಿಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ.
ನಮಗೇನಾಗ್ತಾ ಇದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾ ಇದೆ. ನಾವು 2 ಸಿಲಿಂಡರ್ ಕೇಳಿದರೆ ಅವ್ರು 1 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡರ್ ಒಳಗೆ ನಮಗೆಲ್ಲ ರೆಡಿ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದೇ ಸಿಲಿಂಡ್ರಾಗ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. ಹಾಗಾಗಿ ನಾವು ಈಗ ಸೌದಿ ಒಲೆಗೆ ಬಂದೀವಿ ಸರ್. 130-140 ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಮತ್ತು ಅನಿವಾರ್ಯ ನಾವು ಏನು ಮಾಡೋಕ್ಕೂ ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಅಮೌಂಟು ತೊಗೊಂಡಿದ್ದೀವಿ. ಹಾಗಾಗಿ ಅವರಿಗೆ ಊಟ ಕೊಡೋಕ್ಕೆ ನಾವು ಸೌದೆ ಒಲೆಗೆ ಮೊರೆ ಹೋಗಿದ್ದೀವಿ ಸರ್. ದಾವಣಗೆರೆಯ ವಿವೇಕಾನಂದ ವೃದ್ಧಾಶ್ರಮದಲ್ಲಿ 15 ದಿನಗಳಿಂದ ಗ್ಯಾಸ್ ಪೂರೈಕೆ ಆಗಿರಲಿಲ್ಲ. ಹೀಗಾಗಿ ವೃದ್ಧರು ಪರದಾಡುವಂತಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ದಾವಣಗೆರೆ ಡಿಸಿ ಗಂಗಾಧರ ಸ್ವಾಮಿ ಸ್ಪಂದಿಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಗ್ಯಾಸ್ ಪೂರೈಸಿದ್ದಾರೆ. ನ್ಯೂಸ್ 18 ಕಾರ್ಯಕ್ಕೆ ಆಶ್ರಮದ ವೃದ್ಧರು, ಕಾರ್ಯದರ್ಶಿ ಧನ್ಯವಾದ ತಿಳಿಸಿದ್ದಾರೆ. ನ್ಯೂಸ್ 18ನಲ್ಲಿ ಏನು ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು, ಆ ಪ್ರಸಾರದ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ ಅವರು ನಿನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಈ ಸಿಲಿಂಡರ್ ಅಭಾವ ಇದ್ದಿದ್ದರಿಂದ ನೋಡಿ, ನಮ್ಮ ಎಲ್ಲ ಪರಿಸ್ಥಿತಿ ನೋಡಿ ಬಿತ್ತರಿಸಿದ್ದಾರೆ. ಆ ಬಿತ್ತರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಡಿ ಸಿ ಅವರು ಸಹಿತ ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸಿಲಿಂಡರ್ ಟ್ರಬಲ್ ಶುರುವಾಗ್ತಾ ಇದ್ದಂತೆ ಜನ ಗ್ಯಾಸ್ಗಾಗಿ ಮುಗಿಬೀಳುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಪೇರೆಸಂದ್ರದಲ್ಲಿ ಸಾವಿರಾರು ಜನರು ಸರದಿ ಸಾಲಲ್ಲಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಹುಬ್ಬಳ್ಳಿಯಲ್ಲೂ ಸರ್ವರ್ ಸಮಸ್ಯೆಯಿಂದ ಗೃಹ ಬಳಕೆ ಸಿಲಿಂಡರ್ ಬುಕ್ ಆಗ್ತಿಲ್ಲ. ಕಾರವಾರ ರಸ್ತೆಯಲ್ಲಿರೋ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಖಾಲಿ ಸಿಲಿಂಡರ್ ಹಿಡಿದು ಕುಳಿತುಕೊಂಡ್ರು. ನಾನು 1 ತಿಂಗಳ ಬುಕ್ ಮಾಡಿದ್ದೆ ರೀ. ಅದು ಬುಕ್ ಆಗಿದ್ದೆ, ನಾನು ಡೆಲಿವರಿನೂ ತೊಗೊಂಡಿಲ್ಲ. ಮೆಸೇಜ್ ಅದ ನನಗೆ ಡೆಲಿವರಿ ಅಂತ ಮೆಸೇಜ್ ಬಂದೈತಿ. ಅದನ್ನು ಬಂದಿಲ್ಲ ಆಫೀಸ್ನಾಗ ಕೇಳತ್ರ, ಅವ್ರು ಡೆಲಿವರಿ ಅವ್ರು ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಕೇಳಿದ ಆಫೀಸಿಗೆ ಹೋಗಿ ಹೇಳ್ರಿ ಅಂತಾರೆ. ಇಲ್ಲಿ ನಮ್ಗೆ ಒಳ ಹೋಗಕ್ಕೆ ಅಕ್ಷರಗಳು ಬರೀ ಇದ್ದ ಅವ್ರ ಮೇಲೆ ಇವ್ರ ಮೇಲೆ ಹಾಕತ್ತಾರೆ. ಈಗ ಬುಕ್ ಮಾಡಿದ್ರೆ ಬುಕ್ನೂ ಆಗ್ತಾಯಿಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆಯೂ ನಗರದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ಕೆಲವು ರೆಸ್ಟೋರೆಂಟ್ಗಳಿಗೆ ಸಿಲಿಂಡರ್ ತರಲಾಗಿದೆ. ಒಂದೊಂದು ಹೋಟೆಲ್ಗೆ 40-50 ಸಿಲಿಂಡರ್ ಪೂರೈಕೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಮಧ್ಯೆ ಚೊಕ್ಕಸಂದ್ರ ಮುಖ್ಯ ರಸ್ತೆಯಲ್ಲಿರೋ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಅಂತ ದಾಳಿ ನಡೆಯಿತು. 45 ಕಂಪನಿಗಳ ಸಿಲಿಂಡರ್ ಅಕ್ರಮ ದಾಸ್ತಾನು ಮಾಡಿರೋದು ಪತ್ತೆಯಾಯಿತು. ಈಗ ವಿನಾಯಕ ಗ್ಯಾಸ್ ಏಜೆನ್ಸಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ರಾಜ್ಯದಾದ್ಯಂತ ಗ್ಯಾಸ್ ಅಭಾವ ಹಿನ್ನೆಲೆ ರಾಮನಗರದಲ್ಲಿ ಸಾಮಾಜಿಕ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಗ್ಯಾಸ್ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಈ 3 ಜನರ ಯುದ್ಧದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಿದ್ದಾರೆ. ಮೂಲಭೂತವಾಗಿ ಅಮೆರಿಕನೇ ನೇರ ಹೊಣೆ. ಎಣ್ಣೆ ಇಲ್ಲ, ಗ್ಯಾಸ್ ಇಲ್ಲ, ಇದೇ ಪರಿಸ್ಥಿತಿ. ಇನ್ನು 15 ದಿವಸ ಆದರೆ ನಮ್ಮ ರಾಜ್ಯದಲ್ಲಿ ಕಣ್ಣೀರು ಕಣ್ಣೀರು ಕಣ್ಣೀರು. ಒಟ್ಟಾರೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೂರಿದ್ದು ಜನಸಾಮಾನ್ಯರು ಪರದಾಡುವಂತಾಗಿದೆ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.